ನೆರೆದಿರೋ ಎಲ್ಲ ಮಾಧ್ಯಮ ಮಿತ್ರರು, ಪ್ರೆಸ್ ಮೀಡಿಯಾ ಎಲ್ಲರಿಗೂ ಸ್ವಾಗತ. ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನನ್ನ ನೆಚ್ಚಿನ ಗುರುಗಳು ನಾಗೇಂದ್ರ ಪ್ರಸಾದ್ ಸರ್ ಈ ವೇದಿಕೆಗೆ ಬಂದಿರೋದು ತುಂಬ ವಿಶೇಷ, ತುಂಬ ಸಂತೋಷ. ಇಲ್ಲಿವರೆಗೂ ನಮ್ಮ ಪ್ರಾಜೆಕ್ಟ್ಸ್ ಯಾವುದಾದ್ರು ನಾನು ವರ್ಕ್ ಮಾಡಿದ್ದೀನಿ, ಅದಕ್ಕೆ ಯಾವುದಕ್ಕೂ ನಾಗೇಂದ್ರ ಪ್ರಸಾದ್ ಸರ್ ಬಂದಿರಲಿಲ್ಲ. ಇದಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಒಳ್ಳೆಯ ಸೂಚನೆ, ಸೂಚನೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ ಗುರುಗಳೇ, ಧನ್ಯವಾದ. ಚಿತ್ರಯುಗ ಎಲ್ಲರ ಥಿಯೇಟ್ರ್ ಮುಖಾಂತರ ಎಲ್ಲರ ವ್ಯೂ ಅಂದರೆ ನಿಮ್ಮೆಲ್ಲರ ವೀಕ್ಷಣೆಗೆ ಕಾದು ನಾವೆಲ್ಲ ನಿಂತಿದ್ದೀವಿ. ಚಿತ್ರ ಬಹಳ ಚೆನ್ನಾಗಿ ಮೂಡಿಬಂದಿದೆ ಅನ್ನೋ ಮಾತಲ್ಲಿ ಎರಡನೇ ಮಾತಿಲ್ಲ. ತುಂಬ ನಂಬಿಕೆಯಿಂದ ಎಲ್ಲ ಒಳ್ಳೆ ವಿಚಾರಗಳು, ಒಬ್ಬ ವ್ಯೂವರ್, ಎಲ್ಲ ಏಜ್ ಗ್ರೂಪ್ನ ವ್ಯೂವರ್ ನೋಡೋಂಥ ಸಿನಿಮಾ ಇದಾಗಿದೆ. ಸೊ ಕೊರಗಜ್ಜನ ಒಂದು ಆಶೀರ್ವಾದ ಒಂದು ಬಂದಿದ್ದೀನಿ ಹೋಗಿ. ಸೊ ಖಂಡಿತವಲ್ಲೂ ಒಳ್ಳೆಯದಾಗುತ್ತೆ. ನಮಸ್ಕಾರ. ಹೌದು, ಅದು ನಾಗಶೇಖರ್ ಸರ್ ಮತ್ತು ನಮ್ಮ ನಿರ್ಮಾಪಕರು ಮತ್ತು ಕಿಟ್ಟಿ ಸರ್ ಡೀಲ್ ಮಾಡಿದ್ದಾರೆ. ಖಂಡಿತವಲ್ಲ ಅದಾಗಿದೆ. ಡೀಲ್ ಕೇಳಿದ್ವಿ, ಕೊಟ್ಟರು, ಡೀಲ್ ಮಾಡ್ತಿಲ್ಲ. ಅಲ್ಲ, ನಾನು ಫಸ್ಟ್ ಕೇಳಿದೆ ಅದನ್ನೇ, ಅಣ್ಣ ಭಾಳ ಬೈದಿಂದ ಕೇಳಿದೆ, ಈ ಸಾಂಗ್ನ ನಾನು ಮತ್ತೆ ನಾವು ರೀಪ್ರೋಗ್ರಾಮಿಂಗ್ ಎಲ್ಲ ಮಾಡಬೇಕಾದ್ರೆ ದಯವಿಟ್ಟು NOC ಎಲ್ಲ ತೊಗೊಂಡಿದ್ದೀರ ಅಂತ 10 ಸರಿ ಕೇಳಿದ್ದಕ್ಕೆ ಎಸ್ ವಿ ಹ್ಯಾವ್ ಡನ್ ಇಟ್, ಯು ಕ್ಯಾನ್ ಈಸಿಲಿ ಗೋ ಅಹೆಡ್ ಅಂತ ಹೇಳಿದ್ದಾರೆ. ತುಂಬ ಪ್ರೀತಿಯಿಂದ ವೇಲು ನಮಗೆ ಈ ಹಾಡು ಕೊಟ್ಟಿದ್ದಾರೆ ಬಳಸ್ಕೊಳ್ಳೋದಕ್ಕೆ. ಯಾವುದೇ ಥರದ್ದು ಹಣಕಾಸಿನ ವ್ಯವಹಾರ ಇಲ್ಲದೆ, ಔಟ್ ಆಫ್ ಲವ್, ನಮ್ಮ ಮೇಲಿರೋ ಪ್ರೀತಿಗೆ ಕೇಳೋದಲ್ಲ, ಕ್ಲೀನಾಗಿ ಹೋಗಿ ಬಳಸ್ಕೊಂಡ್ಬಿಟ್ಟಿದ್ರೆ ತೊಂದರೆ ಆಗ್ತಿತ್ತು. ಬಳಸೋಕ್ಕಿಂತ ಮುಂಚೆ ಅವ್ರ ಹತ್ರ ಅವ್ರಿಗಾಗಿತ್ತು ಆಲ್ರೆಡಿ ಒಂದ್ಸತಿ. ಅದಾಗೋದಕ್ಕಿಂತ ಮುಂಚೆ 100% ಕೊಡೋರು, ಡೆಫಿನೆಟಾಗಿ ಕೊಡೋರು. ಅವ್ರ ಮೇಲೆ ತುಂಬ ಪ್ರೀತಿ ಇದೆ. ಅಲ್ಲ, ಮೊದಲೇ ಕೇಳಿದ್ರು ಅದನ್ನು ಕೊಟ್ಟಿರೋರು ಅಂತಂದ್ರು. ಅವ್ರಿಗೆ ಗೊತ್ತು ಸಿನಿಮಾದ ಏಳು ಬೀಳುಗಳು. ಅವರು ಸುಮಾರು ವರ್ಷಗಳಿಂದ ಇಲ್ಲಿದ್ದಾರೆ. ವೇಲುಗೇನು ಸಿನಿಮಾ ರಂಗ ಹೊಸದಲ್ಲ, ಅವ್ರು ಬಂದಿರೋದು ಚಾಮರಾಜಪೇಟೆಯಿಂದಾನೆ. ಹಾಗಾಗಿ ಪ್ರೀತಿ ಇದೆ ಅವ್ರಿಗೆ. ಇದನ್ನ ನಮ್ಮ ಗಾಯಕಿ, ಕನ್ನಡದ ಗಾಯಕಿ, ಹೆಸರಾಂತ ಗಾಯಕಿ ನಂದಿತಾ ಅವರು ಇದನ್ನ ಹಾಡಿದ್ದಾರೆ. ಬಹಳ ಸೊಗಸಾಗಿ ಹಾಡಿದ್ದಾರೆ, ನೀವು ಕೇಳಿರ್ಬೋದು. ಇಲ್ಲ, ಇದರಲ್ಲಿ ನಂದಿತಾ ಅವ್ರು ಹಾಡಿದ್ದಾರೆ. ಅಣ್ಣ, ಈ ಹಾಡನ್ನ ಸಂಪೂರ್ಣವಾಗಿ ಕಥೆಯ ಲಯಕ್ಕೆ ತಕ್ಕ ಹಾಗೆ ಆ ಲಯವನ್ನು ಚೇಂಜ್ ಮಾಡಿ, ಸೊ ಆರ್ಕೆಸ್ಟ್ರಾಯಿಂದ ಹಿಡಿದು, ಗಾಯನದಿಂದ ಹಿಡಿದು, ಲಿರಿಕ್ಸ್ ಮಾತ್ರ, ಟ್ಯೂನ್ ಮಾತ್ರ ಇಟ್ಕೊಂಡು ಮಾಡಿದ್ದಾರೆ ಶ್ರೀಧರ್. ರೀಪ್ರೋಗ್ರಾಮಿಂಗ್ ಮಾಡಿದ್ದೀವಿ. ನಂದಿತಾ ಅವರು ಹಾಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಈಗ ಕಿಟ್ಟಿಯವರು ಮಾತಾಡ್ತಾರೆ. 17ನೇ ತಾರೀಕು ಜನವರಿ ನಮ್ಮ ಸಿನಿಮಾ ಸಂಜು ಗೀತ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ವಿದೇಶಗಳಲ್ಲಿ ಮುಂದಿನ ವಾರ ಅಂದರೆ 20ರ ಮೇಲೆ ಬಿಡುಗಡೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲರೂ ಕೆಳಗಿಳಿದು ಹಾಂ ಎಸ್ ಸರ್. ಇಲ್ಲ, ಇವಾಗ ಈ ಒಂದು ವಿಚಾರ ಬಂದಿದೆ ಅನ್ನೋ ಇದಕ್ಕೆ ಸಂದರ್ಭ ಸರಿಯಾಗಿದೆ. ನಾಗಣ್ಣ ಅವರು ಒಂದ್ಸರ್ತಿ ಪ್ರಸ್ತಾಪ ಮಾಡಿರೋದು ತುಂಬ ವೈರಲ್ ಆಗಿದೆ ಈ ವಿಚಾರ. ಶ್ರೇಯಾ ಘೋಷಾಲ್ ಅನ್ನೋ ಒಬ್ಬ ಗಾಯಕಿ, ಹೆಸರಾಂತ ಗಾಯಕಿ, ಸಾಕಷ್ಟು ಕನ್ನಡದ ಹಾಡುಗಳನ್ನ ಪೆಂಡಿಂಗಲ್ಲಿಟ್ಟಿದ್ರು, ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು. ಅಂದರೆ ತಿರಸ್ಕಾರ ಮಾಡಿದಾರಂತನೂ ಹೇಳ್ತಾ ಇಲ್ಲ ಅವರು, ಹಾಡೋದಿಲ್ಲ ಅಂತಲೂ ಹೇಳಿರಲಿಲ್ಲ. ಬಹುಶಃ 1 ವರ್ಷ ವೇಟಿಂಗ್ ಲಿಸ್ಟಲ್ಲಿ ಇಟ್ಟರೆ ಅದು ಇನ್ನೇನು ಅಂತ ಅಂದ್ಕೊಳ್ಬೋದು ನಾವು. ಸಂಗೀತ ನಿರ್ದೇಶಕರಾಗಿ ನಮಗೆ ಸ್ವಲ್ಪ ಅನಿಸ್ತು, ಅಂದರೆ ಸ್ವಲ್ಪನೂ ಮಾತದು ಇದು, ಬಟ್ ಏನಂದರೆ ಸ್ವಲ್ಪ ಬೇಸರನೇ ಆಗಿದೆ ಅದು. ಆ್ಯಕ್ಚುಲಿ ಅದನ್ನು ಅವರು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಿಲ್ಲ. ಬದಲಾಗಿ ಯಾವ ಸಂಗೀತ ನಿರ್ದೇಶಕರಿಗೂ ಅವರು ಹಾಡುಗಳನ್ನ ಹಾಡ್ತಿಲ್ಲ. ವಿಚಾರ ಏನಪ್ಪ ಅಂದರೆ, ಇದ್ರ ಬಗ್ಗೆ ಯಾಕೆ ಇಷ್ಟು ಮಾತು ಬರ್ತಿದೆ ಅಂದರೆ, ಅವರು ಸಾಕಷ್ಟು ಕನ್ನಡದ ಹಾಡುಗಳನ್ನ ಹಾಡಿ ಪ್ರಚಲಿತರಾಗಿ ಬಹಳ ಪಾಪ್ಯುಲಾರಿಟಿನೂ ಪಡ್ಕೊಂಡ್ರು ಸೌತ್ ಇಂಡಿಯಾದಲ್ಲಿ. ಇದ್ರ ನಂತರ ಅವರು ತೆಲುಗು ಹಾಡಿದ್ದಾರೆ, ಮತ್ತು ತಮಿಳು ಹಾಡಿದ್ದಾರೆ. ಮಲಯಾಳಮಲ್ಲಿ ಇವಾಗ ಬಹಳ ಸಿನಿಮಾಗಳಿಗೆ ಹಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಲಯಾಳಂ ಸಿನಿಮಾಗೆ ಬಹಳ ಪ್ರೀತಿಯಿಂದ ಅವರು ಒಪ್ಕೊಂಡು ಹಾಡ್ತಿದ್ದಾರೆ. ಕನ್ನಡದ ಸಿನಿಮಾಕ್ಕೆ ಯಾಕೆ? ಹೌದು,
ಅದು ಫೇಸ್ಬುಕ್ ಅಲ್ಲಿ ಯಾರೋ ಹಾಕಿದ್ರು ಇದನ್ನ ಹಾಡ್ತಿಲ್ಲ. ಹೌದು ಹೌದು. ಇಲ್ಲ ಇಲ್ಲ ಇಲ್ಲಿ ಒಂದು ವಿಚಾರ, ತಂಡ ನನ್ನ ನಿರ್ದೇಶಕರು, ನಮ್ಮ ಹೀರೋ ಸಾಹೇಬರು ಮತ್ತೆ ನಿರ್ಮಾಪಕರು ನೋಡಿ ಒಂದು ಮಾತು ಬೇರೆ ಆಡಿಲ್ಲ. ಶ್ರೀಧರ್ ಯಾಕೆ ಶ್ರೇಯಾ ಘೋಷಲ್ನ ತಂದಿಲ್ಲ, ನೀವು ಯಾಕೆ ಕರ್ಕೊಂಡ್ ಬಂದಿಲ್ಲ? ಇದು ಒತ್ತಡ ಸಂಗೀತ ನಿರ್ದೇಶಕರ ಮೇಲೆ ನಿರ್ಮಾಪಕರ ಕಡೆಯಿಂದನೂ ಬರುತ್ತೆ, ನಿರ್ದೇಶಕರ ಕಡೆಯಿಂದನೂ ಬರುತ್ತೆ. ಇದಕ್ಕೆ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತವ್ರು ನನ್ನ ತಂಡ. ಇದೇ ವಾಯ್ಸ್ ಚೆನ್ನಾಗಿದೆ, ಇನ್ನೊಂದ್ಸಲಿ ಫೈನಲ್ ಆಗಿ ಹಾಡಿಸಿ ಇದನ್ನ ಫೈನಲ್ ಮಾಡಿ ಅಂತ ಹೇಳಿದ್ರು. ನಿಜಕ್ಕೂ ಆ ಗಾಯಕಿ ಚೆನ್ನಾಗಿ ಹಾಡಿದ್ದಾರೆ. ಇವ್ರಿಗೆ ಬಹಳ ಥ್ಯಾಂಕ್ಫುಲ್ ಆಗಿರ್ಬೇಕು, ಬರೀ ನನಗಷ್ಟೇ ಅಲ್ಲ, ಕಿಟ್ಟಪ್ಪ ಅವ್ರಿಗೆ, ನಿರ್ದೇಶಕರಿಗೆ, ಪ್ರೊಡ್ಯೂಸರ್ ಅವ್ರಿಗೆ, 3 ಜನನು ಇದಕ್ಕೆ ತುಂಬಾ ಕಾರಣಕರ್ತರು ಅಂತ ಅಲ್ಲ. ನಾನು ಒಂದು ಸಂದರ್ಭದಲ್ಲಿ ಪ್ರೆಷರೈಸ್ ಮಾಡಿದ್ದು ಹೌದು, ಶ್ರೇಯಾ ಘೋಷಲ್ ಬೇಕು ಅಂತ. ಯಾಕೆಂದ್ರೆ ಎಕನಾಮಿಕಲ್ ಟರ್ಮ್ಸ್ ಅಲ್ಲಿ ನಾವು ಆಡಿಯೋ ಮಾಡಬೇಕಾದ್ರೆ ಅಗ್ರಿಮೆಂಟ್ ಮಾಡಿರ್ತೀವಿ. ಯಾವ ಹಾಡನ್ನ ಯಾರು ಬರೀತಾರೆ, ಯಾವ ಹಾಡಿನ ಹೆಸರು ಏನು, ಯಾವ ಹಾಡಿಗೆ ಯಾರು ಧ್ವನಿ ಆಗ್ತಾರೆ ಅಂತ ಎಲ್ಲ ನಾವು ಅಗ್ರಿಮೆಂಟ್ ಮಾಡಿ ನಾವು ಸೈನ್ ಮಾಡಿರ್ತೀವಿ. ಸೊ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಹಾಡನ್ನು ಶ್ರೇಯಾ ಘೋಷಲ್ ಅವರು ಹಾಡ್ತಾರೆ ಅಂತ ನಾನು ಅದರಲ್ಲಿ ಸೈನ್ ಹಾಕಿ ಬಂದಿದ್ದೆ. ಸೊ ಆ ಒಂದು ಕಾರಣಕ್ಕೆ ಶ್ರೇಯಾ ಘೋಷಲ್ ಅವ್ರು ಬೇಕೇ ಬೇಕು ಅಂದಾಗ ನೀವು ಪ್ರಯತ್ನ ಮಾಡಿ, ನನ್ನ ಪ್ರಯತ್ನ ಮುಗಿದಿದೆ ಅಂತ ಅವ್ರು ಹೇಳಿದ್ಮೇಲೆ ನಾನು ಪ್ರಯತ್ನ ಮಾಡಿದ್ದು ಹೌದು. ಕಾಂಟ್ರವರ್ಸಿ ಮಾಡೋ ಉದ್ದೇಶ ಅಲ್ಲ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಸರ್. ಈಗ ನಾಗರಾಜ್ ಸರ್ ನೀವು ಸಿಗ್ತೀರಾ, ನಾನೇನೋ ಕೇಳ್ತೀನಿ, ನೀವು ಹೇಳ್ತೀರಾ ನಾಗರಾಜ್ ಸರ್ ಹಿಂಗಂದ್ರು ಅನ್ಬೋದು. ನಿಮ್ಮ ಪಕ್ಕದ ಮನೆಯವ್ರು ಸಿಗ್ತಾರೆ, ನಾಗರಾಜ್ ಸರ್ ಹಿಂಗಂದ್ರು ಅಂತಾರೆ, ಅವ್ರು ಅಂದ್ರು ಅಂತ ಹೇಳ ಸರ್ ನಾನು, ಗೊತ್ತಾಯ್ತಾ ಸರ್? ಸರ್ ಹೀಗಾಗಿ 2 ಹಾಡುಗಳನ್ನು ಕಳಿಸ್ದೆ. ತಮಿಳಿನ ಒಂದು ಫೀಮೇಲ್ ಸೋಲೋ, ಕನ್ನಡದ ಒಂದು ಫೀಮೇಲ್ ಸೋಲೋ, ನಮ್ಮ ಸಂಜು ಹಚ್ಚಿಗಿತ್ತದು. ಎರಡನ್ನೂ ಕಳಿಸಿದಾಗ ಒಂದು ಸಾಂಗ್ ಅನ್ನ ಶ್ರೇಯಾ ಘೋಷಲ್ ಅವರು ರಿಜೆಕ್ಟ್ ಮಾಡಿದ್ರು. ದಟ್ ವಾಸ್ ಮೈ ತಮಿಳ್ ಫಿಲ್ಮ್ ಸಾಂಗ್. ಸೊ ಕನ್ನಡ ಸಾಂಗ್ ಅನ್ನ ಕೇಳಿ ತುಂಬಾ ಖುಷಿಯಾಗಿದ್ದಾರೆ, ಆ ಹಾಡನ್ನ ಹಾಡ್ತಾರೆ ಅಂದಾಗ ನನಗೆ ತುಂಬಾ ಖುಷಿಯಾಗಿತ್ತು. ಯಾವ ಹಾಡುಗಳನ್ನು ಹಾಡ್ದಿರೋ ಶ್ರೇಯಾ ಘೋಷಲ್ ಅವರು ಈ ಹಾಡನ್ನ ಒಪ್ಕೊಂಡು ಹಾಡ್ತಾರೆ ಅಂದಾಗ. ಬಟ್ ಅದಾದ್ಮೇಲೆ ಎಷ್ಟು ತಿಂಗಳು ಕಾಯಲಿ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳಕ್ಕಾದ್ಮೇಲೆ ಅವ್ರ ಜೊತೆಗೆ ನಾವಿಬ್ರು ತೆಗೆಸ್ಕೊಂಡಿದ್ದ ನಮ್ಮ ರೆಕಾರ್ಡಿಂಗ್ ಟೈಮ್ ಫೋಟೋಸ್ ಎಲ್ಲ ಕಳಿಸ್ದೆ. ನಾಗಶೇಖರ್ ಸಿನಿಮಾದಲ್ಲಿ ಎಷ್ಟು ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ ಅವರಿಗೆ, ಗಗನವೇ ಬಾಗಿ ಅನ್ನೋದು ಎಷ್ಟು ಪಾಪ್ಯುಲರ್ ಆಗಿದೆ, ಅದಕ್ಕೆಷ್ಟು ಅವಾರ್ಡ್ಗಳು ಬಂದಿದೆ. ಮೊದಲ ಮಳೆಯಂತೆ ಹಾಡು ಎಷ್ಟು ಪಾಪ್ಯುಲರ್ ಆಗಿದೆ. ಅದೇ ಸಿನಿಮಾದಲ್ಲಿ ಪ್ರೇಮದ ಪೂಜಾರಿ ಅಂತ ಒಂದು ಸಾಂಗ್ ಹಾಡಿಸಿದ್ವಿ. ಅದೆಲ್ಲವನ್ನು ಕಳಿಸಿ ಕೊನೆಗೆ ತೆಲುಗು ಸಿನಿಮಾ ಗುರುತುಂದ ಸೀತಾಕಾಲಮಲ್ಲಿ ಕೂಡ ಒಂದು ಸಾಂಗ್ ಹಾಡಿದ್ರು, ಟೈಟಲ್ ಸಾಂಗ್. ಅದನ್ನು ಕಳಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ನಮಗೆ ಇಷ್ಟು ಸಿನಿಮಾದಲ್ಲಿ ಹಾಡಿದ್ದಾರೆ, ನಾವು ಕಂಪೋಸ್ ಮಾಡಬೇಕಾದ್ರೆ ಶ್ರೇಯಾ ಘೋಷಲ್ ಅವರು ಹಾಡ್ತಾರೆ ಅನ್ನೋದನ್ನ ಇಟ್ಕೊಂಡು ನಾವು ಕಂಪೋಸ್ ಮಾಡಿರ್ತೀವಿ ಒಂದು ಮೆಲಡಿನ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಆ ಮ್ಯಾನೇಜರ್ ಕಳಿಸಿ ಹೇಳಿದ್ರು, சார் நான் கேட்டு பார்த்தேன் சார், என்னம்மா அந்த பொண்ணு அந்த கன்னடா சாங்ஸ்க்கு இன்ட்ரெஸ்ட் கொடுக்க மாட்டேங்குது சார். ஆமாவா சார், ಬಿಡುತ್ತೆ ಸರ್. ಸೊ ಅವಾಗ ಟ್ರ್ಯಾಕ್ ಆಡಿದ ಸಂಗೀತ ಅವರು ನಮಗೆ ಶ್ರೇಯಾ ಘೋಷ್ ನಿರ್ಮಾಪಕರು ಟ್ರ್ಯಾಕ್ ಆಡಿದಾಗಲೇ ಹೇಳಿದರು ನನಗೆ, ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ, ನೀವು ಯಾಕೆ ಅದಕ್ಕೆ ಶ್ರೇಯಾ ಘೋಷಲ್ ಇರ್ತಾರಪ್ಪ, ನಂಗೆ ಅರ್ಥ ಆಗಲ್ಲ ಅದು, ಅದೇನೋ ನಮ್ದಿದೆ ಬಿಡಿ, ನಾವು ಅರ್ಥ ಮಾಡಿಸ್ತೀವಿ ಬಟ್ ನಾನು ಮೊದಲು ಸಮಾಧಾನ ಮಾಡಿದೆ. ಕೊನೆಗೆ ಶ್ರೇಯಾ ಘೋಷಲ್ ಅವರು ಹಿಂಗೆ ಆಗ್ತಿದ್ದಾರೆ ಅಂದಾಗ, ಯಾರು ಬೇಡ ಬ್ರದರ್, ದಯವಿಟ್ಟು ಈ ಹುಡುಗಿ ವಾಯ್ಸ್ ರಿಟೈನ್ ಮಾಡಿ. ಸೊ ಹಿಸ್ ಜಡ್ಜ್ಮೆಂಟ್ ಹ್ಯಾಸ್ ವರ್ಕ್ಡ್ ಆ್ಯಂಡ್ ಶ್ರೀಧರ್ ಅವರ ಸೆಲೆಕ್ಷನ್ ಇಸ್ ವರ್ಕ್ಡ್. ಕನ್ನಡಕ್ಕೆ ಮತ್ತೊಬ್ಬ ಅದ್ಭುತವಾದ ಗಾಯಕಿಯನ್ನು ಅವರು ತಂದುಕೊಟ್ಟಿದ್ದಾರೆ. ಸೊ ಅವರಿಗೆ ನಾವೆಲ್ಲರೂ ಇಡೀ ಕನ್ನಡದ ನಿರ್ದೇಶಕರ ಚಿರಋಣಿಯಾಗಿರ್ತೀವಿ. ವಿ ಥ್ಯಾಂಕ್ ಯು ಸರ್, ವಿ ಥ್ಯಾಂಕ್ ಯು, ವಿ ಥ್ಯಾಂಕ್ ಯು. ಯಾವ ಅಗ್ರಿಮೆಂಟು ಏನು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಶ್ಯಾಮ್ ಅವ್ರಿಗೆ ಬ್ರದರ್ ನಿಮಗೆ ಬನ್ನಿ ಕೊಡಿ ಸುಮ್ಮನೆ ದುಡ್ಡು ಅನ್ಕೈಸ್ಕೊಂಡು ಹೋಗೋದಷ್ಟೇ, ಅದರಲ್ಲೇನಾಯ್ತದೆ ಅಷ್ಟೇ, ಅವೆಲ್ಲ ಅಡ್ಜಸ್ಟ್ಮೆಂಟ್.